ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SLV ವ್ಲಾಗ್ಸ್. ಇವತ್ತು ನಾವು ಎಗ್ ಬಿರಿಯಾನಿ ಮಾಡೋಣ. ನಾನು ಅದನ್ನೇ ಮಾಡ್ತಾಯಿದ್ದೀನಿ ಮನೇಲಿ, ಅದನ್ನೇ ನಿಮಗೂ ರೆಸಿಪಿಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಟೊಮೊಟೊ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ. ಆಮೇಲೆ ಪುದೀನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಳ್ಳಿ. ಇಲ್ಲ ರುಬ್ಬೋ ಕೆಲಸ ಏನೂ ಇಲ್ಲ, ಇದು ಸಿಂಪಲಾಗಿ ಆಗೋಗುತ್ತೆ. ಈ ಸಂಡೇ ಟೈಮಲ್ಲಿ ಯೂಶ್ವಲಿ ವರ್ಕಿಂಗ್ ಇರೋರು ಸ್ವಲ್ಪ ಲೇಟಾಗಿ ಹೇಳ್ತೀವಲ್ವ, ಆವಾಗ ಇದು ಕ್ವಿಕ್ಕಾಗಿ ಆಗೋಗುತ್ತೆ. ಏನು ರುಬ್ಬೋದು ಆ ಥರದ್ದೆಲ್ಲ ಏನು ಕೆಲಸ ಇರಲ್ವಲ್ಲ, ಬೇಗ ಆಗೋಗುತ್ತೆ. ಹಾಗಾಗಿ ಇವಾಗ ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊತೀನಿ. ಸಣ್ಣದಾಗೇನು ಹಾಕಬೇಡಿ, ಉದ್ದುದಕ್ಕೆ ಹಾಕಿ. ಯಾಕಂದರೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಮತ್ತು ಖಾರ ಇದ್ದರೆ ಕಷ್ಟ ಆಗುತ್ತೆ, ತುಂಬ ಖಾರ ಅನಿಸುತ್ತೆ. ಹಾಗೆ ಹಾಕಿರ್ತೀವಲ್ಲ, ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ಸೈಡಿಗೆ ಇಟ್ಕೊಬೋದು. ಇವಾಗ 4 ಮೊಟ್ಟೆ ಹಾಕಿ ಬೇಯೋಕ್ಕಿಟ್ಟಿದ್ದೆ. ಬೆಂದಾದಮೇಲೆ ಇದರ ಸಿಪ್ಪೆ ಎಲ್ಲ ಸುಲ್ಕೊಳ್ಳೋಣ. ಮೊಟ್ಟೆ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಮೊಟ್ಟೆ ಒಡೆಯೋದಿಲ್ಲ, ನೀಟಾಗಿ ಬೇಯುತ್ತೆ. ಈಗ ಮೊಟ್ಟೆನ ಒಂಚೂರು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಮಸಾಲೆಯಲ್ಲಿ ಒಂಚೂರು ಹುರಿತೀನಲ್ವ, ಆ ಮಸಾಲೆ ಹಿಡಿಬೇಕು, ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದಕ್ಕೆ ನಾನು ಒಂದು ಕಡಾಯಿ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು ಹಾಕಿ ಈ ಮೊಟ್ಟೆನ ಅದರಲ್ಲಿ ಸ್ವಲ್ಪ ಡೀಪ್ ಫ್ರೈ ಥರ ಮಾಡೋಣ. ಅಂದರೆ ಸ್ವಲ್ಪ ಮೊಟ್ಟೆ ಹಿಡಿಬೇಕು, ಇಲ್ಲಾಂದರೆ ಅದು ಈಗ ಬಿರಿಯಾನಿಗೆ ಹಾಕಾದ್ಮೇಲೆ ಏನೂ ಹಿಡಿಯಲ್ಲ ಅಲ್ವಾ, ಮುಂಚೆನೇ ಒಂಚೂರು ನೀಟಾಗಿ ಹಿಂಗೆ ಹುರ್ಕೊಂಡ್ರೆ ಹಿಡಿಯುತ್ತೆ. ಇವಾಗ ನಾನೊಂದು ಕುಕ್ಕರ್ಗೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮಸಾಲೆ ಪದಾರ್ಥ ಹಾಕಿದ್ದೀನಿ. ಮಾಮೂಲಿ ಬೇ ಲೀವ್ಸು, 1-2 ಪೀಸ್ ಚಕ್ಕೆ, ಲವಂಗ, ಅನಾನಸು ಹಾಕಿದ್ದೀನಿ ನಾನು, ಬೇರೆ ಏನೂ ಹಾಕಲ್ಲ ಜಾಸ್ತಿ. ಅದೆಲ್ಲ ಫ್ರೈ ಆದಮೇಲೆ ಸಣ್ಣದಾಗಿ ನೀವು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀರಲ್ವ, ಆ ಈರುಳ್ಳಿ ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಏನೇನು ಕಟ್ ಮಾಡ್ಕೊಂಡಿದ್ದೀರಾ, ಈಗ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ, ಎಲ್ಲ ಒಂದೇ ಸತಿ ಹಾಕಿ ಆ ಟೊಮೊಟೊ ಜ್ಯೂಸ್ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಆದಮೇಲೆ ಇವಾಗ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಇದು ನಾನು ಏನಂದರೆ ಮೊಸರಲ್ಲಿ 1 ಸ್ಪೂನ್ ಧನಿಯಾ, ಆಮೇಲೆ ಪೆಪ್ಪರ್ 1 ಸ್ಪೂನ್ ಪೆಪ್ಪರು, ಚಿಕ್ಕ ಟೇಬಲ್ ಸ್ಪೂನಲ್ಲಿ ಹೇಳ್ತಾ ಇದ್ದೀನಿ ನಾನು, ಇಬ್ಬರು ಅಳ್ತೇಕಲ್ವ ಹಾಗಾಗಿ. ಆಮೇಲೆ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಅರಿಶಿನ ಹಾಕಿ, ಅರಿಶಿನ ಮೊಸರಲ್ಲಿ ಕಲಸಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಕುಕ್ಕರಿಗೆ ಸ್ವಲ್ಪ ಅದು ಎಣ್ಣೆ ಬೀಳೋವರೆಗೂ ಎಣ್ಣೆಲೇ ಫ್ರೈ ಮಾಡಬೇಕು. ಆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ. ಆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇವಾಗ ನಾನು 1.5 ಪಾವಾಗಷ್ಟು ಅಕ್ಕಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಕುದ್ದಾದ್ಮೇಲೆ ನೀವು ತೊಳೆದಿಟ್ಕೊಂಡಿರ್ತೀರಲ್ವ, ಆ ರೈಸ್ನ ಅದಕ್ಕೆ ಹಾಕಿ ಒಂದು 2 ನಿಮಿಷ ಹಂಗೆ ನೀರಲ್ಲೇ ಕುದೀಲಿ. ಇಮಿಡಿಯೇಟ್ಲಿ ಕ್ಲೋಸ್ ಮಾಡಬೇಡಿ. ಈಗ ಒಂದು ಕುದಿ ಬಂದಮೇಲೆ ಈಗ ಫ್ರೈ ಮಾಡಿರುವಂಥ ಮೊಟ್ಟೆನ ಇದಕ್ಕೆ ಹಾಕ್ಕೊಳ್ಳಿ. ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಿ, ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಇದಕ್ಕೆ ಹಿಂಡಿ. ಆಮೇಲೆ ಈ ಟೈಮಲ್ಲೇ ನೀವು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ. ಮತ್ತು ಆಮೇಲೆ ನೀವು ಆಗಲ್ಲ ಅಲ್ವಾ, ಚೆನ್ನಾಗಿರಲ್ಲ, ಉಪ್ಪೆಲ್ಲ ಇದೇ ಟೈಮಲ್ಲಿ ಸೇರಿಸ್ಕೊಳ್ಳಿ ಸ್ವಲ್ಪ. ನೋಡಿ, ಇವಾಗ ನಾನು ನೋಡಿದೆ ಉಪ್ಪೆಲ್ಲ ಕರೆಕ್ಟ್ ಇತ್ತು. ಸರಿಯಾಗಿ ಒಂದು ಕುದಿ, ನೀಟಾಗಿ ಅದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನು 2ರಿಂದ 3 ವಿಷಲ್ ಮಾಡಿಸ್ಕೊತೀನಿ. ನೀವು ಎಷ್ಟು ವಿಷಲ್ ಬೇಕು, ಅಕ್ಕಿ ಯಾವ್ದು ಹಾಕ್ತೀರೋ ಅದ್ರ ಮೇಲೆ ನೋಡಿಕೊಂಡು ವಿಷಲ್ ಮಾಡಿಸ್ಕೊಳ್ಳಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಉದ್ರುದ್ರಾಗಿರ್ಬೇಕು ನನಗೆ, ಹಾಗಾಗಿ ನಾನು ಮಾಡ್ತೀನಿ. ಸ್ವಲ್ಪ ಮನೇಲಿ ಯಾರಾದರೂ ಮಕ್ಕಳು, ವಯಸ್ಸಾದವರು ತಿಂತಾರೆ ಅಂದರೆ ಸ್ವಲ್ಪ ಒಂಚೂರು ನೀರು, ಇನ್ನೊಂದು ಒಂದು 1/4 ಗ್ಲಾಸ್ ಆಗೋಷ್ಟು ಸ್ವಲ್ಪ ಜಾಸ್ತಿ ಹಾಕಿ. ಯಾಕೆ ಉದ್ರುದ್ರಾಗಿದ್ರೇ ಈ ಥರ ಬಾತು ಬಿರಿಯಾನಿ ಐಟಮ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಹಾಗಾಗಿ ಸ್ವಲ್ಪ ಉದ್ರುದ್ರ ಮಾಡ್ಕೊಂಡಿದ್ದೀನಿ. ನೋಡಿ, ಫೈನಲಿ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಕ್ವಿಕ್ಕಾಗಿ ಆಗೋಗುತ್ತೆ, ರುಬ್ಬೋ ಕೆಲಸ ಏನೂ ಇರಲ್ಲ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.